ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನು. ಹಲ್ಲೆಲೂಯ. ಆತನು ಒಳ್ಳೆ ಕಾರ್ಯಗಳನ್ನು ಮಾಡುವ ದೇವರು ನಮಗಿದ್ದಾನೆ. ಹಲ್ಲೆಲೂಯ. ನಾವು ಯಾವುದೇ ಕಾರ್ಯಗಳನ್ನು ನೋಡಿ ಭಯಪಡಬಾರದು, ಹೆದರಬಾರದು. ಯಾಕಂದರೆ ನಮಗಾಗಿ ಯುದ್ಧ ಮಾಡೋದಕ್ಕಾಗಿ ನಮಗೊಬ್ಬ ದೇವರಿದ್ದಾನೆ. ಆತನು ನಮಗೆ ತಂದೆಯಾಗಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಸೃಷ್ಟಿಸಿ ರೂಪಿಸಿದಾತನು ಆತನೇ ಆಗಿದ್ದಾನೆ. ಹಲ್ಲೆಲೂಯ. ಆತನು ಹೀಗೆ ಹೇಳುತ್ತಾನೆ, ನಿನ್ನನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ. ಹಲ್ಲೆಲೂಯ. ಕೆಲವೊಂದು ಸಮಯದಲ್ಲಿ ನಾವೇನು ಮಾಡ್ತೇವೆ ಗೊತ್ತಾ? ಅಯ್ಯೋ, ನಮ್ಗೆ ಯಾರಿದ್ದಾರೆ, ನಮಗೆ ಸಹಾಯ ಮಾಡ್ಯಾರು ಯಾರಿದ್ದಾರೆ, ನಮ್ಗೆ ಯಾರೂ ಇಲ್ಲ ಎಂದು ನಾವು ಭಯಪಡುತ್ತೇವೆ. ಆದರೆ ದೇವರು ಹೇಳುತ್ತಾನೆ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯ. ಕೈ ಹಾಕಿರುವ ಕೆಲಸದಲ್ಲಾಗಲಿ, ಮನೆಯಲ್ಲಿ ಸಹ ಕೆಲವೊಂದು ಸಾರಿ ಪ್ರಾಬ್ಲಮ್ ಬರುವಾಗ ನನಗೆ ಯಾರಿದ್ದಾರೆ ಎಂದು ನಾವು ಚಿಂತೆ ಮಾಡುತ್ತೇವೆ. ನಮ್ಗೆ ಯಾರಿದ್ದಾರೆ ಎಂದು ನಾವು ಚಿಂತೆ ಮಾಡಬಾರದು. ನಮಗೆ ಒಬ್ಬ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನಮ್ಮ ಮಧ್ಯದಲ್ಲಿ ನಮಗೋಸ್ಕರ ಯುದ್ಧ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನಿದ್ದಾನೆ. ಹಲ್ಲೆಲೂಯ. ಇಲ್ಲೊಂದು ವಾಕ್ಯ ಓದಿಕೊಳ್ಳೋಣ. ಇವತ್ತು ದೇವರು ಹೀಗೆ ಮಾತಾಡ್ತಾರೆ ನೋಡಿ. ಹಲ್ಲೆಲೂಯ. ಯೆಹೋಶುವ 3ನೇ ಅಧ್ಯಾಯದಲ್ಲಿ 5ನೇ ವಚನ ಏನು ಹೇಳುತ್ತದೆ ನೋಡಿ. ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ಹಲ್ಲೆಲೂಯ. ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ ಎಂಬುದಾಗಿ ವಚನ ಹೇಳುತ್ತಾ ಇದ್ದಿದೆ. ಹಲ್ಲೆಲೂಯ. ನಿಮ್ಮನ್ನು ಶುದ್ಧ ಮಾಡಿಕೊಂಡ ಮೇಲೆ ನಾಳೆ ದೇವರು ಅದ್ಭುತಗಳನ್ನು ನಿಮ್ಮ ಮಧ್ಯದಲ್ಲಿ ನಡೆಸುತ್ತಾನೆ ಎಂಬುದಾಗಿ ದೇವರ ವಚನ ಹೇಳುತ್ತದೆ. ಹಲ್ಲೆಲೂಯ. ನಮ್ಮನ್ನು ಶುದ್ಧ ಮಾಡಿಕೊಳ್ಳಬೇಕಂದ್ರೆ ಶರೀರ ತೊಳ್ಕೊಳ್ಳೋದಲ್ಲ, ನಮ್ಮ ಹೃದಯ ಶುದ್ಧ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. ನಮ್ಮ ಹೃದಯ ಯಾವುದಾದ್ರೂ ವಿಷಯದಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ದಲ್ಲಿ ಸಿಕ್ಕಿಬಿದ್ದಿದೆ ಅಂದರೆ ಆ ಹೃದಯ ಶುದ್ಧ ಮಾಡಿಕೊಳ್ಳಬೇಕು. ಆ ಹೃದಯ ಶುದ್ಧ ಮಾಡಿಕೊಳ್ಳುವಾಗ ದೇವರ ವಚನ ಹೇಳ್ತಾ ಇದೆ, ಇವತ್ತು ನೀನು ಶುದ್ಧ ಮಾಡಿಕೊಂಡ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂಬುದಾಗಿ. ಹಾಲೆಲ್ಲೂಯ. ಹಾಲೆಲ್ಲೂಯ. ಶುದ್ಧ ಅಂದರೆ ನಮ್ಮ ಶರೀರವಲ್ಲ, ಹೃದಯ. ಹಾಲೆಲ್ಲೂಯ. ಕೋಪದಿಂದ ತುಂಬಿರ್ಬೋದು, ನೋವಿನಿಂದ ತುಂಬಿರ್ಬೋದು, ದುಃಖದಿಂದ ತುಂಬಿರ್ಬೋದು. ಈ ಹೃದಯ ನಾವು ಶುದ್ಧ ಮಾಡಿಕೊಳ್ಳಬೇಕು. ಹೊಟ್ಟೆ ಕಿಚ್ಚದಿಂದ ತುಂಬಿರುವ ಹೃದಯಗಳನ್ನು ಶುದ್ಧ ಮಾಡಿಕೊಳ್ಳಬೇಕು. ಆ ಶುದ್ಧ ಮಾಡಿಕೊಳ್ಳುವಾಗ ದೇವರು ನಿಮ್ಮ ಹೃದಯದಲ್ಲಿ ಬರುತ್ತಾನೆ. ದೇವರು ನಿಮ್ಮ ಹೃದಯದಲ್ಲಿ ಬರುವುದು ಮಾತ್ರವಲ್ಲ, ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವನು ಎಂಬುದಾಗಿ ದೇವರ ವಚನ ಹೇಳುತ್ತಾ ಇದೆ. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತಾ ಇದೆ, ನಾಳೆ ನಿಮ್ಮ ಮಧ್ಯದಲ್ಲಿ ದೇವರು ಅದ್ಭುತಗಳನ್ನು ಮಾಡುತ್ತಾನೆಂದು ದೇವರ ವಚನ ಹೇಳುತ್ತದೆ. ಹಾಲೆಲೂಯ. ಭಯಪಡಬೇಡ. ನೀನು ಯಾವ ಅದ್ಭುತಗಳನ್ನು ಎದುರು ನೋಡ್ತಾ ಇದೆಯೋ ಆ ಅದ್ಭುತಗಳನ್ನು ಮಾಡೋದಕ್ಕಾಗಿ ದೇವರು ಸರ್ವಶಕ್ತನಾಗಿದ್ದಾನೆ. ಪ್ರೈಸ್ ಲಾರ್ಡ್. ದೇವರು ಸರ್ವಶಕ್ತನಾಗಿದ್ದಾನೆ. ಆ ಅದ್ಭುತಗಳನ್ನು ನಡೆಯುವಂತೆ ದೇವರ ಶಕ್ತಿ ನಿನಗೆ ಸಹಾಯ ಮಾಡುತ್ತದೆ. ದೇವರ ಬಲ ನಿನಗೆ ಸಹಾಯ ಮಾಡುತ್ತದೆ. ನಿನ್ನ ಇಷ್ಟಾಂತರಗಳನ್ನು ದೇವರು ನೆರವೇರಿಸುತ್ತಾನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಲೆಲೂಯ. 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 ನಮ್ಮ ಮಧ್ಯದಲ್ಲಿ, ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನು ನೋಡಬೇಕಾದರೆ ನಾವು ಹೃದಯ ಶುದ್ಧ ಮಾಡಿಕೊಳ್ಳಬೇಕು. ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಯಾವಾಗಲೂ ಎದ್ದು ನಾವು ಮಧ್ಯರಾತ್ರಿಯಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡುವಂಥ ಮಕ್ಕಳಾಗಬೇಕು. ನಾವು ಪ್ರಾರ್ಥನೆ ಮಾಡುವಾಗ ಸೈತಾನ ನಮಗೆ ಹಾಕಿರುವ ನಮಗೋ ನಾಶ ಮಾಡಬೇಕೆಂದು ಆ ಸೈತಾನ್ ಯೋಚನೆ ಹಾಕಿರುವುದನ್ನು ಆ ದೇವರು ಬಂದು ಅದನ್ನು ತೆಗೆದು ಹಾಕುತ್ತಾನೆ. ಹಾಲೆಲೂಯ. ಸೈತಾನು ನಿಮ್ಮನ್ನು ಮುಟ್ಟುಗೊಡಿಸೋದಿಲ್ಲ, ಸೈತಾನು ನಿಮ್ಮ ಮಧ್ಯದಲ್ಲಿ ಬರುವುದಿಲ್ಲ. ಆ ಪ್ರಕಾರ ದೇವರು ನೋಡಿಕೊಳ್ಳುತ್ತಾನೆ. ಯೋಬನ ಕುಟುಂಬಕ್ಕೆ ಯಾವ ರೀತಿ ಬೇಲಿ ಹಾಕಿ ದೇವರು ಕೈದು ಕಾಪಾಡಿದನೋ ಅದೇ ಪ್ರಕಾರ ನಮ್ಮನ್ನು ಸಹ ದೇವರು ಕೈದು ಕಾಪಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರು ನಮ್ಮ ಸಂಗಡಿದ್ದಾನೆ. ದೇವರು ನಮ್ಮ ಜೊತೆಗಾರನಾಗಿದ್ದಾನೆ. ಬರೀ ಆತನು ದೇವರು ಮಾತ್ರವಲ್ಲ, ನಮ್ಮನ್ನು ಸೃಷ್ಟಿಸಿ ರೂಪಿಸಿದ ಆತನೇ ಆಗಿದ್ದಾನೆ. ಹಾಲೆಲೂಯ. ಯೇಸುವಿನ ನಾಮದಲ್ಲಿ ನಾವು ಯಾವಾಗಲೂ ಸ್ತುತಿ ಮಾಡಬೇಕು. ಯೇಸುವಿನ ನಾಮಕ್ಕೆ ನಾವು ಯಾವಾಗಲೂ ಸ್ತುತಿ ಘನ ಆತನ ಒಬ್ಬನಿಗೆ ಮಾತ್ರ ಸಲ್ಲಿಸಬೇಕು. ಹಾಲೆಲೂಯ.
ಹಲ್ಲೆಲೂಯಾ. ದೇವರು ನಮ್ಮ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡಿದಾಗ, ಒಳ್ಳೆ ಕಾರ್ಯ ನಡೆಯುವಾಗ ಆ ಕಾರ್ಯಗಳನ್ನು ಇಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ಆ ಕಾರ್ಯ ಇನ್ನು ನಡೆಯೋದಕ್ಕೆ ಲೇಟ್ ಇದೆ ಅಂದರೂ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ಈ ಕಾರ್ಯ ನನ್ನ ಮನೆಯಲ್ಲಿ, ನನ್ನ ಜೀವನದಲ್ಲಿ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಇಲ್ಲದೇ ಇದ್ದರೂ ದೇವರು ಇರುವ ಹಾಗೆ ಆಶೀರ್ವಾದ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಹೇಳುತ್ತಾ ಇದ್ದಾನೆ, ಇವತ್ತು ಈ ವಾಕ್ಯ ಕೇಳುವ ನಿಮ್ಮನ್ನೇ ದೇವರು ಹೇಳುತ್ತಾ ಇದ್ದಾನೆ, ನಾಳೆ ನಿಮ್ಮ ಮಧ್ಯದಲ್ಲಿ ದೇವರ ಅದ್ಭುತಗಳನ್ನು ಮಾಡುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಮಧ್ಯದಲ್ಲಿ ಹೊಸ ಕಾರ್ಯಗಳನ್ನು ದೇವರು ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ದೇವರನ್ನು ಸ್ತುತಿ ಮಾಡಿರಿ. ನಿಮ್ಮ ಮನೆಗೆ ಯಾವ ವಸ್ತುಗಳನ್ನು ಬರಲಿ ಆ ವಸ್ತುವನ್ನು ಇಟ್ಟು ದೇವರಿಗೆ ಸ್ತುತಿ ಮಾಡಿರಿ. ಪರಿಶುದ್ಧ ಆತ್ಮನೇ, ಇದು ನನಗೆ ದಯಪಾಲಿಸಿದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿರಿ. ಒಂದು ಕೆಲಸ ಕೊಟ್ಟರು ಸಹ, ದೇವರೇ ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಈ ಕೆಲಸವನ್ನು ಮಾಡಿ ಮುಗಿಸುವುದಕ್ಕಾಗಿ ನೀನು ನನಗೆ ಜ್ಞಾನ ಕೊಡು ಎಂಬುದಾಗಿ ಕೇಳಿಕೊಳ್ಳಬೇಕು. ಹಲ್ಲೆಲೂಯಾ. ನಾವು ದೇವರನ್ನು ಎಲ್ಲ ವಿಷಯದಲ್ಲೂ ನಾವು ಕ್ರಿಸ್ತನನ್ನು ಮುಂದಿಡಬೇಕು. ಹಲ್ಲೆಲೂಯಾ. ಪ್ರತಿಯೊಂದು ವಿಷಯದಲ್ಲೂ ದೇವರನ್ನು ಮುಂದಿಡಬೇಕು. ನಾವು ದೇವರನ್ನು ಮುಂದಿಡುವಾಗಲೇ ದೇವರು ನಮ್ಮನ್ನು ಹೆಚ್ಚಿಸುವ ಆತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿನ್ನನ್ನು ಹೆಚ್ಚಿಸುವೆನೆಂಬುದಾಗಿ, ನಾನು ನಿನ್ನನ್ನು ಉದ್ಧರಿಸುವೆನೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ಸಂಗಡಿದ್ದಾನೆ. ನೀವು ಯಾವ ವಿಷಯದಲ್ಲೂ ಹೆದರಬೇಡಿರಿ, ಭಯಪಡಬೇಡಿರಿ. ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಲೋಕದಲ್ಲಿರುವಂಥ ಮಾಟ ಮಂತ್ರಗಾರರು ನೋಡಿ ಭಯಪಡಬೇಡಿರಿ. ಆ ಮಾಟ ಮಂತ್ರಗಾರರಿಗಾಗಿ ಪ್ರತಿದಿನ ಪ್ರಾರ್ಥನೆ ಮಾಡಿರಿ. ಪರಿಶುದ್ಧಾತ್ಮನೇ, ಅವಳು ಸಹ ನಿನ್ನ ಮಗಳು, ಅವನು ಸಹ ನಿನ್ನ ಮಗನು. ಸ್ವಾಮಿ, ಅವನಿಗೆ ಒಳ್ಳೆ ಗುಣಗಳನ್ನು ಕೊಡು. ಆ ಕೆಟ್ಟ ಸೈತಾನದಿಂದ ಅವನಿಗೆ ಬಿಡುಗಡೆ ಆಗುವಂತೆ ನೀನು ಸಹಾಯ ಮಾಡು ಯೇಸು ರಾಜ, ನೀನು ಸಹಾಯ ಮಾಡು ಪರಿಶುದ್ಧಾತ್ಮನೇ ಎಂದು ನಾವು ದೇವರನ್ನು ಬೇಡಿಕೊಳ್ಳಬೇಕು. ಆ ಬೇಡಿಕೊಳ್ಳುವಾಗ ದೇವರು ಅವರನ್ನು ಆಶೀರ್ವಾದ ಮಾಡುತ್ತಾನೆ, ನಿಮ್ಮನ್ನು ಸಹ ಆಶೀರ್ವಾದ ಮಾಡುತ್ತಾನೆ. ಯಾವ ಕೆಟ್ಟ ಕನಸಿಗಾಗಿ ನೋಡಿ, ಯಾವ ಕೆಟ್ಟ ಮಾಟ ಮಂತ್ರಗಾರಿಗಾಗಿ ನೋಡಿ ಭಯಪಡಂಥ ಅಗತ್ಯವಿಲ್ಲ. ಅವರಲ್ಲಿರುವವನಿಗಿಂತಲೂ ನಿನ್ನ ಹೃದಯದೊಳಗಿರುವವನು ಯೇಸು ಕ್ರಿಸ್ತನು ದೊಡ್ಡವನೆಂಬುದಾಗಿ ವಾಕ್ಯ ಹೇಳುತ್ತದೆ. ಲೋಕದಾಗಿರುವವನಿಗಿಂತಲೂ ನಿನ್ನ ಒಳಗಿರುವವನು ದೊಡ್ಡವನಾಗಿದ್ದಾನೆ. ನೀನು ಧೈರ್ಯದಿಂದಿರು, ಧೈರ್ಯ ಬಿಟ್ಟು ಬಿಡಬೇಡ. ದೇವರು ನಾಳೆ ನಿನ್ನ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ನಾಳೆ ನಿನ್ನ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುತ್ತಾ ಇದ್ದಾನೆ. ನೀನು ಯಾವ ದುಃಖದಲ್ಲಿದ್ದಿ ಗೊತ್ತಿಲ್ಲ, ಯಾವ ಕಷ್ಟದಲ್ಲಿದ್ದಿ ನನಗೆ ಗೊತ್ತಿಲ್ಲ, ಆದರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಗೊತ್ತು. ಯಾಕಂದರೆ ಆತನೇ ನಿನ್ನನ್ನು ಸೃಷ್ಟಿಸಿ ರೂಪಿಸಿದ ಆತನಾಗಿದ್ದಾನೆ. ನಿನ್ನ ಹೃದಯದೊಳಗಿರುವಂಥ ಎಲ್ಲ ಯೋಚನೆಗಳನ್ನು ಯೇಸು ಕ್ರಿಸ್ತನಿಗೆ ಗೊತ್ತಿದೆ. ಅದಕ್ಕಾಗಿ ಈ ಮುಂಜಾನೆ ದೇವರು ವಾಗ್ದಾನ ಮಾಡಿದ್ದಾನೆ, ನಾಳೆ ನಿಮ್ಮ ಮಧ್ಯದಲ್ಲಿ ದೇವರ ಅದ್ಭುತಗಳನ್ನು ಮಾಡುತ್ತಾ ಇದ್ದಾನೆ. ಆ ಅದ್ಭುತಗಳು ಮಾಡಬೇಕಾದ್ರೆ ನೀನು ಎದ್ದೇಳು, ನೀನಿರುವಂಥ ದುಃಖದಿಂದ ಏಳು, ಯೇಸು ಕ್ರಿಸ್ತನು ನನ್ನ ಸಂಗಡಿದ್ದಾನೆ ಅಂತ ನಿನ್ನ ಹೃದಯದಲ್ಲಿ ನುಡಿ. ಆ ನುಡಿಯುವಾಗಲೇ ದೇವರ ಅದ್ಭುತ ಕಾರ್ಯಗಳನ್ನು ನಿನ್ನ ಹೃದಯದಲ್ಲಿ ನಡೆಯುತ್ತಾವೆ, ನಿನ್ನ ಕುಟುಂಬದಲ್ಲಿ ನಡೆಯುತ್ತಾವೆ. ಇದುವರೆಗೂ ನೀನು ನೋಡದಂಥ ಕಾರ್ಯಗಳನ್ನು ಇನ್ನು ಮುಂದೆ ನೋಡುವಂತೆ ದೇವರು ಮಾಡುತ್ತಾನೆ. ಭಯಪಡಬೇಡ. ಇದು ಇಲ್ಲಿವರೆಗೂ ಚಿಂತೆ ಮಾಡಿರೋದು ಸಾಕು. ನೀನು ಯೇಸುವಿನ ಬಳಿಗೆ ಬಾ. ಆ ಯೇಸು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ, ಯೇಸು ನಿನ್ನನ್ನು ಅಭಿಷೇಕ ಮಾಡುತ್ತಾನೆ, ಯೇಸುವಿನ ನಾಮ ನಿನಗೆ ಉದ್ಧಾರ ಮಾಡುತ್ತದೆ. ಹಲ್ಲೆಲೂಯಾ. ನಾಳೆ ದೇವರು ಮತ್ತೆ ಹೇಳುತ್ತೇನೆ, ನಿನ್ನ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುತ್ತಾ ಇದ್ದಾನೆ. ಭಯಪಡಬೇಡ. ದೇವರು ನಿನ್ನ ಮಧ್ಯದಲ್ಲಿ ನಿಂತುಕೊಂಡಿದ್ದಾನೆ. ನೀನು ಯಾವ ವಿಪತ್ತಿಗೆ ನೋಡಿ ಭಯಪಡಬೇಡ. ದೇವರು ನಿನ್ನ ಸಂಗಡಿದ್ದಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ನಾನು ಬೇಡಿಕೊಳ್ಳುತ್ತೇನೆ. ದೇವರು ನಿನ್ನ ಸಂಗಡಿದ್ದಾನೆ. ನೀನು ಯಾವ ಕೇಡಿಗೆ ನೋಡಿ ಭಯಪಡಬೇಡ. ಆವತ್ತು ಶಿಷ್ಯರು ಹೋಗುವ ದಾರಿದಲ್ಲಿ ಸಮುದ್ರದಲ್ಲಿ ತುಫಾನ್ ಬಂದರೆ ಅದಕ್ಕೆ ನೋಡಿಬಿಟ್ಟು ಭಯಪಟ್ಟಿರು. ಹಾಗೆ ನೀನು ಭಯಪಡಬೇಡ. ದೇವರು ನಿನ್ನ ಸಂಗಡಿದ್ದಾನೆ. ದೇವರು ಅವರ ದೋಣಿದಲ್ಲಿ ಮಲಗಿದನು, ನಿನ್ನ ದೋಣಿದಲ್ಲಿ ಸಹ ಮಲಗಿದ್ದಾನೆ. ದೇವರು ಎಚ್ಚರಗೊಂಡಿದ್ದಾನೆ. ದೇವರು ನಿನಗೋಗಿ ಆತನು ಹೋರಾಡುತ್ತಾನೆ, ಆತನು ಯುದ್ಧ ಮಾಡುತ್ತಾನೆ. ನಿನ್ನನ್ನು ಸುರಕ್ಷಿತ
ಖಂಡಿತವಾಗಿ ಕೈದು ಕಾಪಾಡುತ್ತಾನೆ. ಯೋಬನ ಕುಟುಂಬ ಯಾವ ರೀತಿ ಬೇಲಿ ಹಾಕಿ ಕಾಪಾಡಿದನು ಅದೇ ಪ್ರಕಾರ ನಿನ್ನನ್ನು ಸಹ ಕಾಪಾಡುತ್ತಾನೆ. ಭಯಪಡಬೇಡ, ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿರಿ, ಆಶೀರ್ವಾದ ಮಾಡಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿರಿ. ಅನೇಕರಿಗೆ ಈ ವಾಕ್ಯವನ್ನು ಹೋಗಿ ತಲುಪುವಂತೆ ನೀವು ಹೆಲ್ಪ್ ಮಾಡುತ್ತೀರೆಂದು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಆಮೇನ್.